ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜೆಎನ್ ಶ್ರೀನಿವಾಸ್ ಗೌಡ, ಕರವೇ ಸಿಂಹ ಸೈನ್ಯ ಸಂಘಟನೆಯ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಕರವೇ ಸಿಂಹ ಸೈನ್ಯದ ನಡಿಗೆ ಸ್ವಚ್ಛತೆ ಕಡೆಗೆ 50ನೇ ದಿನ ಅಭಿಯಾನ ನಡೀತಾ ಇದೆ. 2 ದಿನ ಮುಂಚೆ ನೀವು ನೋಡಿರ್ಬೋದು, ವರ್ಮಾವು ಬಿಬಿಎಂಪಿ ಜಿಬಿ ಕಚೇರಿಯಲ್ಲಿ ಏನು ಮದ್ಯದ ಬಾಟ್ಲುಗಳು, ಕಸದ ರಾಶಿಗಳಿದ್ದಂಥದ್ದು ಇವತ್ತು ಎಷ್ಟು ನೋಡ್ಬೋದು. ಇದೇ ಜಾಗದಲ್ಲಿ ನೀವೆಲ್ಲ ನೋಡಿದ್ರಿ. ಇದನ್ನೇ ತಾನೇ ನಾವ್ ಹೇಳಿದ್ದು ನೋಡಿ. ಇನ್ನೂ ಒಂದು ಬಾಟ್ಲೆಲ್ಲೋ ಹಾಕಿದ್ದಾರೆ ಇಲ್ಲಿ, ಎಲ್ಲ ಕಡೆ ನೋಡ್ಬೋದು. ಇದು ನೋಡಿ, ಇಲ್ಲೆಲ್ಲ ಹೇಗಿತ್ತು ಮುಂಚೆ. ನೋಡಿ, ಝೂಮ್ ಮಾಡ್ತೀನಿ ಆ ಕಡೆ ಪೂರ್ತಿ ಆ ಭಾಗದಲ್ಲೆಲ್ಲ. ಬನ್ನಿ ಬನ್ನಿ. ನೋಡ್ಬೋದು, ಒಂದಂತಕ್ಕೆ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ ಗಾಜು ಚೂರುಗಳು ಇವೆಲ್ಲಾನು ತೆಗ್ದಿಲ್ಲ. ಇಲ್ಲಿ ಯಾರು ಓಡಾಡೋರು ಹೆಂಗ್ ಓಡಾಡ್ತಾರೋ ಗೊತ್ತಿಲ್ಲ. ನಾವೇನು ಸುದ್ದಿ ಮಾಡಿದ್ವಿ, ತೋರ್ಸಿದ್ವಿ, ಅದನ್ನ ಮೇಲ್ಮೇಲೆ ಮಾಡಿದ್ದಾರೆ ನೋಡಿ. ಈ ಜಾಗದಲ್ಲೂ ಕೂಡ ಸುದ್ದಿ ಆಗಿತ್ತು, ಪತ್ರಿಕೆಗಳಲ್ಲೆಲ್ಲ ಬಂದಿತ್ತು. ದೊಡ್ಡದಾಗ ಮೇಲ್ಮೇಲೆ ಇರೋದನ್ನ ಸ್ವಚ್ಛತೆ ಮಾಡಿದ್ದಾರೆ. ಇನ್ನು ಇದು ಬಹಳಷ್ಟು ಗೊಬ್ಬು ವಾಸನೆ ಹೊಡಿತಾ ಇದೆ. ಇಲ್ಲೆಲ್ಲ ಶೌಚಾಲಯ ತರ ಆಗ್ಬಿಟ್ಟಿದೆ. ಇಲ್ಲಿದ್ದಂತ ಮೇಲೆ ಗಾಡಿಗಳು ಇಡ್ತಾ ಇದ್ದಂತ ಬಾಡಿಗೆ ಕೊಟ್ಟಿದ್ರಲ್ವಾ, ಇದು ಕೂಡ ಇದು ನೋಡ್ಬೋದು. ಇಲ್ಲೆಲ್ಲಾನು ಎಷ್ಟು ವಾಹನಗಳಿತ್ತು ಇದೆಲ್ಲಾನು ಕೂಡ ನೋಡ್ಬೋದು. ಪಾಸ್ ಮಾಡಿ. ನೋಡಿ, ಈ ಜಾಗದಲ್ಲೂ ಕೂಡ ಸುಮಾರು ವಾಹನಗಳ ತಳ್ಳೋ ಗಾಡಿಗಳಿತ್ತು. ಆ ಗಾಡಿಗಳನ್ನ ತೆರವು ಮಾಡಿದ್ದಾರೆ ನೋಡಿ. ಇಲ್ಲಿ ಇದನ್ನು ತೋರಿಸಿದ್ವಿ, ಒಳಗಡೆ ಸ್ಟೋರೇಜ್, ಇದು ಗೋಡನ್, ಬಿಬಿಎಂಪಿ ಗೋಡನ್, ಜಿಬಿಎ. ಇಲ್ಲಿ ಕೂಡ ಗೋಡನ್ ಆಗಿತ್ತು. ಇದನ್ನು ಕೂಡ ದೊಡ್ಡದಾಗಿ, ಏನಂದ್ರೆ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅನ್ನೋ ಮಾತು ಇದೆಯಲ್ವಾ, ಆ ರೀತಿ ಕರವೇ ಸಿಂಹ ಸೈನ್ಯ ಹೋರಾಟದ ನಂತರ ಇದು ಬದಲಾಗಿರೋದು ಬಿಟ್ರೆ ಇಲ್ಲಿವರೆಗೂ ಇಲ್ಲಿನ ಅಧಿಕಾರಿಗಳು ಯಾರಿಗೂ ಕೂಡ ಬೇಕಾಗಿರ್ಲಿಲ್ಲ. ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಷಣಗಳು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದ್ ಕಡೆ ಇರ್ರಿ. ಅವು ಭಾಷಣಗಳು ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಕಸದ್ದೆತ್ಕೊಂಡು ಏನೋ ಪ್ರತಿಷ್ಠೆಗೋಸ್ಕರ, ಪ್ರಚಾರಕ್ಕೋಸ್ಕರ ಫೋಟೋ ಹಾಕ್ತಾರೆ ಅಂತ ಹೇಳ್ತಿರಲ್ವಾ, ಈ ಮಾತನ್ನ ಬದಲಾಯಿಸ್ಕೊಂಬಿಡಿ. ನೀವು ಸಂಬಳ ತಗೊಂಡು ಕೆಲಸ ಮಾಡ್ತಾ ಇರೋರು, ಸ್ವಚ್ಛತೆ ಕಾಪಾಡಬೇಕಾಗಿರುವಂತದ್ದು ನಿಮ್ಮ ಧರ್ಮ, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ನಾವು ಕಸ ಎತ್ತೋದ್ರಿಂದ ಪ್ರಚಾರ ತಗೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಒಂದು ಅಭಿಯಾನ ಮಾಡ್ತಿದೀವಿ. 1 ಕೋಟಿ ಸಸಿ ನೆಡುವಂತಹ ಕೆಲಸ ಕರವೇ ಸಿಂಹ ಸೈನ್ಯ ಮಾಡ್ತಾ ಇದೆ. ನೀವು ಮಾಡ್ತಾ ಇರುವಂತ ವೈಫಲ್ಯಗಳನ್ನ, ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇದೀವಿ ಜನಕ್ಕೆ. ಎಷ್ಟು ಅನಧಿಕೃತ ಕಟ್ಟಡಗಳಿದಾವೆ ಗೊತ್ತಾ ನಿಮಗೆ? ನಾನ್ ತೋರಿಸ್ತೀನಿ ಬನ್ನಿ. ನೀವು ಮಾಡ್ಬೇಕಾಗಿರೋಂತ ಕೆಲಸ, ನೀವು ಅಧಿಕಾರಕ್ಕೆ ಬಂದ ಮೇಲೆ, ನೀವು ಕೆಲ್ಸಕ್ಕೆ ಬಂದ ಮೇಲೆ, ನೀವು ಯಾವತ್ತಿಂದ ಕೆಲಸದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರೆ ಆವತ್ತಿಂದ ಎಷ್ಟು ಕಟ್ಟಡಗಳು ಅನಧಿಕೃತವಾಗಿ ಎದ್ದು ನಿಂತಿದಾವೆ, ಎಷ್ಟು ಕೆರೆ ಕುಂಟೆಗಳು ಒತ್ತುವರಿ ಆಗಿದಾವೆ, ಅದ್ರ ಬಗ್ಗೆ ನೀವು ಏನ್ ಧ್ವನಿ ಎತ್ತಿದ್ದೀರಿ ಅನ್ನೋದು ಮೊದಲಿಗೆ ಇದನ್ನ ನೀವು ಜನಕ್ಕೆ ಲೆಕ್ಕ ಕೊಡಿ, ಸರ್ಕಾರಕ್ಕೆ ಲೆಕ್ಕ ಕೊಡಿ. ಎಷ್ಟು ದಂಡ ಹಾಕಿದಿರಿ, ಎಷ್ಟು ಸರ್ಕಾರಕ್ಕೆ ಹೋಗಿದೆ, ಎಷ್ಟು ಜೋಬ್ಗೆ ಹೋಗಿದೆ, ಯಾಕೆ ಅದನ್ನ ಮಾಡಿಸ್ಲಿಲ್ಲ, ಆ ಕಟ್ಟಡಗಳನ್ನ ಯಾಕೆ ತೆರವು ಮಾಡಿಸ್ಲಿಲ್ಲ, ಎಷ್ಟು ಕಟ್ಟಡಗಳು ನಿಂತಿದಾವೆ. ಈಗ ಸುಮಾರು ಪತ್ರಿಕೆಗಳಲ್ಲೆಲ್ಲಾನು ಇಲ್ಲಿ ಅನಧಿಕೃತವಾಗಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಹೇಳಿದಿರಿ. ಯಾವ ರಾಜಕಾಲುವೆ ಒತ್ತುವರಿ ಆಗಿರೋದು ಏನಾಗಿದೆ, ಏನೇನ್ ಮಾಡ್ತೀರಿ, ಹಿಂದ್ಗಡೆ ಮುಂದೆ ಏನ್ ಮಾತಾಡ್ತೀರಿ, ಹಿಂದೆ ಏನ್ ನಡೆಯುತ್ತೆ ನಮ್ಗೆಲ್ಲ ಗೊತ್ತಿದೆ. ಸುಮ್ನೆ ಯಾರ ಬಗ್ಗೆ ಮಾತಾಡೋದಿಲ್ಲ. ನಮಸ್ಕಾರ. ಕರವೇ ಸಿಂಹ ಸೈನ್ಯದ ಬಗ್ಗೆ, ಶ್ರೀನಿವಾಸ್ ಗೌಡ್ರ ಬಗ್ಗೆ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು. ಸತ್ಯ ಇದ್ರೆ ಮಾತಾಡಿ, ನಾನು ತಪ್ಪು ಮಾಡಿದ್ರೆ ಮಾತಾಡಿ, ನಾನ್ ಸ್ವಾಗತ. ನಿಮ್ಮಲ್ಲಿ ತಪ್ಪಿದ್ಕೊಂಡು ನನ್ನ ಬಗ್ಗೆ ಮಾತಾಡಿದ್ರೆ ನಾನೊಂಥರ ತಿಪ್ಪೆ ಇದ್ದಂಗೆ, ಕೆದಕದಷ್ಟು ವಾಸನೆನೆ.